ಹೌದಕ್ಕೆ ಇವನ ನೋಡ್ರಿ ಹುಡುಗ ನಮ್ಮ ತಮ್ಮ. ಹುಡುಗ ಏನ್ ನೋಡಕ್ ಬೇಡ ಅದನ್ರಿ, ಕೆಲಸ ಏನ್ ಮಾಡ್ತಾನ್ರಿ? ಹುಡುಗ ಇವನ ರೀ ಹೊಲ್ದಾಗ ಕೆಲಸ ಮಾಡ್ತಾನ್ರಿ. ಒಂದ್ 5 ಎಕರೆ ಹೊಲ ಐತಿ, ಒಂದ್ 3 ಆಕಳ ಅದಾವು, ಒಂದ್ 10 ಕುರಿ ಅದಾವು. ವ್ಯವಸಾಯ ಎಲ್ಲ ಐತಿ, ಕರೆಕ್ಟ್ ಐತಿ, ಚಲೋ ದುಡಿಮೆ ಮಾಡ್ತಾನ್ರಿ. ಇವ್ರಿಗೆ ಕೊಟ್ಟು ಬಿಡ್ರಿ ಮತ್ ನಿಮ್ ಮಗಳ. ಇಷ್ಟೆಲ್ಲಾ ಮಾಡ್ತಾನ್ರಿ ಹುಡುಗ. ಗೌರ್ಮೆಂಟ್ ನೌಕರಿ ಏನಾರ ಐತೇನ್ರಿ ಅವ್ನ್ದ? ಈ ಗೌರ್ಮೆಂಟ್ ನೌಕರಿಯಾಗ ಏನೈತ್ರಿ, 5 ಎಕರೆ ಹೊಲ ಐತಿ, ವರ್ಷ 2-3 ಲಕ್ಷ ಆದಾಯ ತೆಗಿತಾನ. 2 ಹೆಣ್ಮಕ್ಳು ಮದ್ವಿ ಮಾಡಿಕೊಟ್ಟಾನ. ನಿಮ್ ಮಗಳು ಚೆನ್ನಾಗ್ ನೋಡ್ಕೊಂತಾರ. ಒಂದು ಚಲೋ ಮನಿ ಕಟ್ಯಾನ್ರಿ RCC ಇದೆ. ಇದ್ರಾಗ ದುಡಿತಾನ ತಗರಿ. ಗೌರ್ಮೆಂಟ್ ನೌಕರಿಯಾಗ ಏನ್ ಇಲ್ರಿ. ಅವ್ರೇನೋ 60-70 ಸಾವಿರ ದುಡಿತಾರ್ರಿ, ನೆಮ್ಮದಿ ಇರಲ್ರಿ ಅವ್ರಿಗೆ. ಇಲ್ಲಿ ರೈತರು ಆರಾಮ್ ನೆಮ್ಮದಿ ಇದ್ದ ಇರ್ತಾರ ತಗರಿ, ಕೊಡ್ರಿ. ಏನ್ ಮಗಳು ಕೊಡೋಣ? ರೈತರಿಗೆ ಏನ್ ಕೊಡ್ತಿಲ್ಲ ಮಂಗೆ ಸುಳಿ ಮಗನ. ಗೌರ್ಮೆಂಟ್ ನೌಕರಿ ಇದ್ದಾರೆ ಕೂಡ ನಿಮ್ಮ ಮಗಳ ಬಳೆ ಚಂದಾಗ ನಡಿತೈತೆ. ಇಲ್ರಿ, ನಮ್ಮ ಮಗಳನ್ನ ಕೇಳಿದ್ವಿ, 70-80 ಸಾವಿರ ರೂಪಾಯಿ ಪೇಮೆಂಟ್ ಗೌರ್ಮೆಂಟ್ ನೌಕರಿ ಇದ್ದಾರೆ ಬೇಕನ್ನಕತ್ತಾನ. ರೈತರಿಗೆ ಕೊಡಂಗ. ಅದೆಲ್ಲ ಇರ್ಲಿ, ನಿಮ್ ಮಗ ಏನ್ ಮಾಡ್ತಾನ್ರಿ? ನಮ್ಮ ಮಗ ಏನಲ್ರಿ, ಡಿಗ್ರಿ ಮುಗಿಸ್ಯಾನ, ಖಾಲಿ ಊರ ಪಾಲ್ತು ಅಡ್ಡಾಡ್ತಾನ್ರಿ. ಅಲ್ರಿ ಅಣ್ಣಾರ, ಇಷ್ಟೆಲ್ಲ ಹೇಳಿದ್ರಿ ಈಗ ಇಷ್ಟ ಮಟ. ಈಗಿನ ದುನಿಯಾ ಹೆಂಗೈತಪ್ಪ ಅಂದ್ರ, ತನ್ನ ಮಗನ ಖಾಲಿ ಪಾಲ್ತು ಊರ ತಿರ್ಗಾಡಿದ್ರನ ಮಗಳ ಮದುವೆ ಆಗ ಹುಡುಗ ಮಾತ್ರ ಗೌರ್ಮೆಂಟ್ ನೌಕರಿ ಇರೋನ ಬೇಕು. ಇಲ್ಲಿ ರೈತರಿಗೆ ಬೆಲೆ ಇಲ್ಲ, ಗೌರ್ಮೆಂಟ್ ನೌಕರಿ ಇರೋರಿಗೆ ಬೆಲೆ ಇರೋದು. ಅಂದಂಗ ಇನ್ನೊಂದು ಮಾತ್ರಿ, ಈಗಿನ ಹುಡುಗಿಯರಿಗೆ ರೈತನ ಮಗ ನನ್ನ ಹುಡುಗ ಅಂತ ರೀಲ್ಸ್ ಮಾಡಕ್ ಹಾಡ್ ಅಷ್ಟ ಬೇಕ್ರಿ. ಮದುವೆ ಮಾತ್ರ ಗೌರ್ಮೆಂಟ್ ಜಾಬ್ ಇದ್ದ ಹುಡುಗನ ಬೇಕು. ನಮ್ಮಂತ ರೈತರ ಮಕ್ಳು ಬೇಕಾಗಿಲ್ಲ. ನಮಸ್ಕಾರ, ಬರ್ತೇವ್ರಿ.